ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಎನ್ಕೆ. ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ಬೆಲೆ ಹೆಚ್ಚಳ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರು ಸಂಪನ್ಮೂಲ ಕ್ರೋಢೀಕರಿಸುವ ಉದ್ದೇಶದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಲಾಗಿದೆ ಎಂದು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದರು. ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಕದ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಇದೆ ಎಂದು ತಿಳಿಸಿದರು. ಬಿಜೆಪಿಯವರ ಆಡಳಿತದಲ್ಲಿ 14 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿದ್ದರು. ಆಗ ಇವರೆಲ್ಲರೂ ಎಲ್ಲಿದ್ದರು? ಬಿಜೆಪಿಯವರು ಪ್ರತಿಭಟನೆ ಮಾಡುವುದಕ್ಕೂ ಮುನ್ನ ಇದನ್ನು ಯೋಚಿಸಲಿ. ಅಭಿವೃದ್ಧಿ ಕಾರ್ಯಗಳಾಗಬೇಕು ಎಂಬ ಉದ್ದೇಶದಿಂದ ಬೆಲೆ ಹೆಚ್ಚಿಸಲಾಗಿದೆ. ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಬೆಲೆ ಏರಿಕೆ ಮಾಡಿದ್ದಾರೆ ಎಂದು ವ್ಯಾಖ್ಯಾನ ಮಾಡುವುದು ಸರಿಯಲ್ಲ ಎಂದು ಬೇಸರಿಸಿದರು. ಡೆಸ್ಕ್ ಬ್ಯೂರೋ, ಸಲ್ಮಾನ್. ಕಡೆ ಎಲ್ಲೂ ಆಗದಾಗೆ ಎಲ್ಲರಿಗೂ ಕೂಡ ಸೆನ್ಸಿಟೈಸ್ ಮಾಡ್ತೀವಿ. ಮೈಸೂರು ಇನ್ಸಿಡೆಂಟ್ ಆದಮೇಲೆ DC ಮತ್ತೆ ಅಂಥ ಘಟನೆ ಮರುಕಳಿಸಿದ್ರೆ DC ಮತ್ತೆ CO ಹೊಣೆ ಮಾಡ್ತೀವಿ ಅಂತ ಹೇಳಿದರು. ಬಟ್ ನಿಮ್ಮ ತುಮಕೂರು ಕೇಸಲ್ಲಿ ಕೇವಲ ತನಿಖೆ ಮಾಡ್ತಾ ಇದ್ದೀವಲ್ಲ, ತನಿಖೆ ಮಾಡ್ತೀವಿ. ಈಗ DC ಹೊಣೆ ಆಗಿದ್ದಾರೆ, CEO ಹೊಣೆ ಆಗಿದ್ದಾರೆ ಅಂದರೆ ಅವ್ರಿಗೂ ಮಾಡೋದೆ, ಅವ್ರನ್ನೇನು ಬಿಟ್ಬಿಡ್ತೀವಿ. ಎಲ್ಲ ಇದ್ದಾವೆ ಅಂತ ಹೇಳಿ ಮುಂದಕ್ಕೆ ಹಾಕಿದ್ವಿ. ಸರ್, ಇವತ್ತು BJP ಅವರು ಪ್ರೊಟೆಸ್ಟ್ ಮಾಡ್ತಾರೆ ಫ್ರೀಡಮ್ ಪಾಲಕರ್ ಆಗಿದೆ ಅಂತ, ವೈಫಲ್ಯ ಬಗ್ಗೆ, ಆಮೇಲೆ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದೆ ಅಂತ. ಸರ್, ನೀವು ಅದೇ ಹೋರಾಟ ಮಾಡಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂಚೆ ಅವರು ಯೋಚನೆ ಮಾಡಬೇಕು. ಅವ್ರ ಕಾಲದಲ್ಲಿ ಎಷ್ಟು ಸಾರಿ ಪೆಟ್ರೋಲ್ ಡೀಸೆಲನ್ನು ದೇಶದಲ್ಲಿ ಏರಿಸಿದ್ರು ಅನ್ನೋದನ್ನು ಅವರು ಯೋಚನೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳಿಗೆ ಹೇಳೋದಕ್ಕೆ ಬಯಸ್ತೀನಿ. 14 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ರು. ಆಗ ಎಲ್ಲಿತ್ತು ಇವ್ರದ್ದೆಲ್ಲ? ಈಗ ನಾವು ಜಾಸ್ತಿ ಮಾಡಿದ್ದೇವೆ ನಿಜ, ಆದರೆ ಪಕ್ಕದ ರಾಜ್ಯಗಳಿಗೆ ಭಾಳ ದಿವಸದಿಂದ ನಮ್ಮ ರಾಜ್ಯದಲ್ಲಿ ಭಾಳ ಕಡಿಮೆ ಇದೆ. ನಾವು ಜಾಸ್ತಿ ಮಾಡೋಕ್ಕೆ ಹೋಗಿರಲಿಲ್ಲ, ಹಿಂದೆನೂ ಮಾಡಿಲ್ಲ, ಈಗನೂ ಕೂಡ ನಾವು ಮಾಡಿರಲಿಲ್ಲ. ಆದರೆ ಈ ಕಂಪ್ಯಾರಿಟಿವ್ ಇದು ನೋಡಿಕೊಂಡಾಗ ನಮ್ಮದು ಭಾಳ ಕಡಿಮೆ, ಈಗಲೂ ಕಡಿಮೆ ಇದೆ. ಇಷ್ಟು ಜಾಸ್ತಿ ಮಾಡಿ ನಾವು ₹3 ಜಾಸ್ತಿ ಮಾಡಿದರೂ ಕೂಡ ಈಗಲೂ ಕೂಡ ನೆರೆ ರಾಜ್ಯದ ಅವರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇದೆ. ಅದಕ್ಕಾಗಿ ನಾವು ರಿಸೋರ್ಸ್ ಮೊಬಿಲೈಸೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಅದನ್ನು ಜನಗಳಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೀನಿ. ಬೇರೆ ರಾಜ್ಯದಲ್ಲಿ ಇನ್ನೂ ಹೆಚ್ಚಿದೆ. ಹಾಗಾಗಿ ನಾವು ಇವತ್ತು ಪ್ರಾಜೆಕ್ಟ್ಗಳಾಗಬೇಕು, ರಾಜ್ಯದಲ್ಲಿ ಕೆಲಸ ಕಾರ್ಯಗಳಾಗಬೇಕು. ಅದರಿಂದ ಮಾಡಿದ್ದಾರೆ. ಸುಮ್ಮನೆ ಗ್ಯಾರಂಟಿಗೋಸ್ಕರ ಮಾಡಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳೋದು, ವ್ಯಾಖ್ಯಾನ ಮಾಡೋದು ಸರಿ ಇಲ್ಲ. CM ಮಾತಾಡಿರೋದು, ಭರವಸೆ ಕೊಟ್ಟಿರೋ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದಾರೆ ಸರ್. ನಾವು ಅಧಿಕಾರಕ್ಕೆ ಬಂದರೆ ಕಡಿಮೆ ಮಾಡ್ತೀವಿ, ಇನ್ಕ್ಲೂಡಿಂಗ್ ಗ್ಯಾಸು, ಗೊಬ್ಬರದ ಬೆಲೆ. ನೋಡಿ, ಇವತ್ತು ಒಂದು ಮಾತು ನಾನು ಇವತ್ತು ಹೇಳ್ತೀನಿ, ಶಾಶ್ವತವಾಗಿ ಅದೇ ಮಾತು ಉಳಿದೋಗುತ್ತಾ? ಸಮಯಕ್ಕೆ ತಕ್ಕಾಗೆ, ಸಿಚುವೇಶನ್ಗೆ ತಕ್ಕನಾಗಿ ನಾವು ಆಡಳಿತ ಮಾಡಬೇಕಲ್ವ. ಈಗ ಹೊರ ರಾಜ್ಯದಲ್ಲಿ ಜಾಸ್ತಿ ಇದೆಯಪ್ಪ, ಪಕ್ಕದ ರಾಜ್ಯದಲ್ಲಿ ತಮಿಳ್ನಾಡಾಗಲಿ ಮತ್ತು ಕೇರಳ ಆಗಲಿ ಎಲ್ಲ ರಾಜ್ಯಗಳಲ್ಲಿ ಜಾಸ್ತಿನೇ ಇದೆ. ಇನ್ನೂ ನಾವೀಗ ಹೆಚ್ಚು ಮಾಡಿದರೂ ಕೂಡ ನಾವು ಅವ್ರಿಗೆ ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ. ಸರ್, ಈಗ ದರ್ಶನ್ ಕೇಸಲ್ಲಿ ಕರೆಂಟ್ ಶಾಕ್ ಕೊಟ್ಟು ಇದು ಮಾಡಿದ್ದಾರೆ ಸರ್, ಆರೋಪಿಗಳು ಮಾಡಿದ್ದಾರೆ. ಒಂಥರ ನಿಮಗೆ ಹೆಂಗ್ರಿ ಗೊತ್ತಾಯ್ತು? ಆರೋಪಗಳು ಕೇಳ್ಬರ್ತದೆ, ಅದಕ್ಕೆ ಎಲ್ಲ ಸುಮ್ಮನೆ ನೋಡಿಯಪ್ಪ, ಅದು ಇನ್ವೆಸ್ಟಿಗೇಷನ್ ಆಗುತ್ತೆ. ಅದರಲ್ಲಿ ನಾವು ಯಾವುದನ್ನು ಕೂಡ ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಹೇಳಕ್ಕೆ ಬರೋದಿಲ್ಲ. ಇನ್ವೆಸ್ಟಿಗೇಷನ್ ಆಗಿ ವರದಿ ಬರುತ್ತೆ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ. ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮ ತಗೊಳ್ತೀವಿ ಅಂತಲೂ ಕೂಡ ಅನೇಕ ಬಾರಿ ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಯಾರನ್ನೇ ರಕ್ಷಣೆ ಮಾಡೋದಾಗಲಿ ಅಥವಾ ಯಾರಿಗಾದರೂ ಸಾಫ್ಟ್ ಕಾರ್ನರ್ ತೋರಿಸೋದಾಗಲಿ ಅವೆಲ್ಲ ಯಾವುದು ಕೂಡ ಇಲ್ಲ. ಯಾವ ಒತ್ತಡಕ್ಕೂ ನಾವೇನು ಮಣಿಯೋದಿಲ್ಲ. ತನಿಖೆ ಏನಾದರೂ ಯಾವಾಗ ಮುಗಿಬೋದು ಅಂತ ಏನೋ ಟೈಮ್ ಬಾಂಡ್ ಏನೋ ಬಿಟ್ಟಿದ್ದದು, ಪೊಲೀಸ್ನವರಿಗೆ ಬಿಟ್ಟಿದ್ದು. ಜಿಲ್ಲಾಧಿಕಾರಿ ಗಿರೀಶ್ ನಾಯ್ಕ ಅವರನ್ನು ಮರು ನೇಮಕ ಮಾಡಲಾಗಿದೆ ಪ್ರಕರಣ ಸಂಬಂಧಪಟ್ಟ ಆಡಳಿತಾತ್ಮಕವಾಗಿ ಏನು ಅಗತ್ಯ ಇದೆ ಅದನ್ನು ಮಾಡ್ತೇವೆ.